ಶ್ರೀಹರಿ ಕಥಾ ವಿಲಾಸವೇ ಮಧುರ, ಶ್ರೀಹರಿ ಅವತಾರ ಲೀಲೆಗೆ ಅಮರ. ಕತೆ ಮುಗೀತು, ತಲೆ ಬಾಚ್ಕೊಂತಿದ್ರು, ಬಾಚಣಿಗೆ ತೆಗೆದು ಹಿಂಗೆ ತಲೆ ಬಾಚ್ಕೊಂತಿದ್ದಾರೆ, ರಪ್ ಅಂತ ಬಿಟ್ಬಿಟ್ರು ಕೆಳಗಡೆ, ಸ್ಟ್ರೋಕ್ ಕೊಡ್ಬಿಟ್ಟು ಬದುಕಿದ್ದೇ 25 ವರ್ಷ. 1985 ಏಪ್ರಿಲ್ 14ನೇ ತಾರೀಕು ಹೊಟ್ಟೋದ್ರು. ಅವ್ರು ಹೋಗಿಯೇ ಆಗಲೇ 35 ವರ್ಷ ಆಗೋಯ್ತು ಗುರುರಾಜ ನಾಯ್ಡು. ಆದ್ರೂ ಇನ್ನೂ ಗುರುರಾಜ ನಾಯ್ಡು ಇದ್ದಾರೆ ಅಂತಾರೆ ಜನ, ಸತ್ತವ್ರೆ ಅಂತ ಯಾರು ಅನ್ನಲ್ಲ. ಅಮ್ಮ ಅಂದರೆ ಗುರುರಾಜ ನಾಯ್ಡು ಅಂತ. ಒಂದ್ಸಲಿ ಏನಾಗ್ಬಿಟ್ಟಿದೆ, ಮಳೆ ಉಯ್ದುಬಿಟ್ಟಿದೆ, ದಡ 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 ಅಂತ ಮಳೆ, ಬಸ್ಸು ನಿಂತಿದೆ ಅಂತ ತಿಳ್ಕೊಂಡು ಕೇಳಿದ್ಬಿಟ್ಟೆ, ಧುಮುಕ್ಬಿಟ್ಟಿದ್ದೀನಿ. ಧುಮುಕಿದ್ದ ಎಲ್ಲಿಗೆ ಅಂದ್ರೆ ನೀರಿಗೆ ಯಾವ 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 ಬಂದೆ ಅಂದರು. ನಿರಗ್ರವಾಗಿ ಮಾತಾಡ್ತಿದ್ದು ನಾಲಿಗೆ ಸ್ತಬ್ಧವಾಗಿ ಹೋಗ್ಬಿಡ್ತು ಸರ್. ಇನ್ನೇನು ಹವ್ಯಾಸ ಇರಲಿಲ್ಲ ಸರ್ ಅವ್ರಿಗೆ, ಏನಿರಲಿಲ್ಲ. ಊಟ ಚೆನ್ನಾಗಿ ಮಾಡೋರು, ನಿದ್ದೆ ಚೆನ್ನಾಗಿ ಮಾಡೋರು. 55 ವರ್ಷಕ್ಕೆ ಹೋಗ್ಬಿಟ್ರು. ಬದುಕಿದ್ದೇ 25 ವರ್ಷ. 1985 ಏಪ್ರಿಲ್ 14ನೇ ತಾರೀಕು ಹೊಟ್ಟೋದ್ರು. ಅವ್ರು ಹೋಗಿಯೇ ಆಗಲೇ 35 ವರ್ಷ ಆಗೋಯ್ತು ಗುರುರಾಜ ನಾಯ್ಡು. ಆದ್ರೂ ಇನ್ನೂ ಗುರುರಾಜ ನಾಯ್ಡು ಇದ್ದಾರೆ ಅಂತಾರೆ ಜನ, ಸತ್ತವ್ರೆ ಅಂತ ಯಾರು ಅನ್ನಲ್ಲ. ಅಮ್ಮ ಅಂದರೆ ಗುರುರಾಜ ನಾಯ್ಡು ಅಂತ. ಅಮ್ಮ ಅಮ್ಮ ಅಂದರೆ ಗುರುರಾಜ ನಾಯ್ಡು ಬಂದರು. ಸತ್ತಿಲ್ಲ ಅವರು, ನೆವರ್, ಸತ್ತೇ ಇಲ್ಲ. ಹಾಗೆ ಬೆಳೆಸುವ ಕೀರ್ತನ ಲೋಕದಲ್ಲಿ, ಸಿನಿಮಾ ಲೋಕದಲ್ಲಿ, ಸಿನಿಮಾದಲ್ಲಿ ಎಂತೆಂಥ ಪಾಠ ಮಾಡಿದ್ರು ಗುರುರಾಜ ನಾಯ್ಡು. ಹಣ್ಣೆಲ್ಲ ಚಿಗುರಿದಾಗ, ಮಧುಮಾಲತಿ, ಆಮೇಲೆ ಆನಂದ ಬಾಷ್ಪ, ಇವೆಲ್ಲ ಅವ್ರ ಸಿನಿಮಾಗಳು ಗುರುರಾಜ ನಾಯ್ಡು. ಗೊತ್ತೇ ಇಲ್ಲ. ಆರ್ ನಾಗೇಂದ್ರ ರಾಯರು ಕರ್ಕೊಂಡೋಗಿದ್ದು ಅವ್ರನ್ನ ಸಿನಿಮಾಕ್ಕೆ. ಶ್ರೀಹರಿ ಕಥಾ ವಿಲಾಸವೇ ಮಧುರ, ಶ್ರೀಹರಿ ಅವತಾರ ಲೀಲೆಗೆ ಅಮರ. ಆರ್ ನಾಗೇಂದ್ರ ರಾಯರ ಮನೆ, ಗುರುರಾಜ ನಾಯ್ಡು ಮನೆ ಒಂದೇ. ಕೆಳಗಡೆ ಗುರುರಾಜ ನಾಯ್ಡು ಮನೆ, ಕಪಾಲಿ ಟಾಕೀಸ್ ಇತ್ತಲ್ಲ ಸರ್, ಈ ಕಿತ್ತಾಕ್ಬಿಟ್ಟವ್ರೆ. ಸಂಗಮ್ ಥಿಯೇಟ್ರು, ಅದ್ರ ಹಿಂದ್ಗಡೆ ರೋಡಿ ಓಣಿ ಇತ್ತಲ್ಲ, ಆ ಓಣಿನಲ್ಲಿ ಇವ್ರ ಮನೆ ಇದ್ದಿದ್ದು. ಯಾರ್ದು? 2ನೇ ಹೆಂಡ್ತಿದ್ದು, ಪ್ರೇಮಾ ನಾಯ್ಡು ಅಂತ ಎಮ್ಮನ ಹೆಸರು. ಈಗ ಮೊನ್ನೆ ಸತ್ 3 ತಿಂಗಳಾಯ್ತು ಅವಳು. ಶೋಭಾ ನಾಯ್ಡು ಅಂತ ಮಗಳು, ಮೊಮ್ಮಗಳಿರ್ತಿರೋದು ಅಮೃತ. ಅವಳು ಸಿನಿಮಾದಲ್ಲಿ ಸೀರಿಯಲ್ ಎಲ್ಲ ಪಾಠ ಮಾಡ್ತಾಳೆ. ಈಗ ಅವಳು ಆ ಮಗಳು ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ಲು. ಅದಾದ್ಮೇಲೆ ಅವಳು ಸುಮ್ಮನಾಗ್ಬಿಟ್ಲಿ, ಪಾಪ ಮೆತ್ತಗಾಗ್ಬಿಟ್ಲು. ಹರಿಕತೆಗೂ ಬಂದಿದ್ಲು ಅವಳು. ನಾನೇ ಅವಳಿಗೆ ಸಂಗೀತ ಅಕಾಡೆಮಿಯಲ್ಲಿ ನಾನು ಮೆಂಬರ್ ಆಗಿದ್ದಾಗ ಸ್ಕಾಲರ್ಶಿಪ್ ಎಲ್ಲ ಕೊಡಿಸಿದ್ದೆ, ನಮ್ಮ ಗುರುಗಳ ಮಗಳಲ್ವ ಅಂತ. ಹೋಗ್ಬಿಡ್ಲು ಅವಳು. ಈಗ ಶೋಭಾ ನಾಯ್ಡು ಅಂತ ಇದ್ದಾಳೆ, ಅವಳಿದ್ದಾಳೆ. ಅವಳು ಹರಿಕತೆ ಮಾಡ್ತಾಳೆ. ಅದು ಗುರುರಾಜ ನಾಯ್ಡು ಕತೆ. ಬದುಕಿನಲ್ಲಿ ತುಂಬ ಸಂತೋಷ ಅನುಭವಿಸಿದ್ರು, ತುಂಬ ದುಃಖ ಅನುಭವಿಸಿದ್ರು, ತುಂಬಾ ನೋವು ಅನುಭವಿಸ್ಬಿಟ್ರು. ಸಾರ್, ಒಂದು ದಿವಸಕ್ಕೆ 5 ಕಥೆ ಮಾಡಿದ್ದೆಲ್ಲರ ನೋಡಿದ್ದೀರಾ? ಬೆಳಗ್ಗೆಯಿಂದ ಸಾಯಂಕಾಲದ ಹೊತ್ತಿಗೆ 5 ಕಥೆ ಮಾಡೋರು. ಗಣಪತಿ ಭಾದ್ರಪದ ಮಾಸ ಶುರುವಾದರೆ ಭಾದ್ರಪದ ದಿವಸದಿಂದ ಇನ್ನು 15 ದಿವಸ ದಿನ 4-5 ಕಥೆ ಬೆಂಗಳೂರಿನಲ್ಲಿ. 15 ದಿವಸ ಆದಮೇಲೆ ಬೆಂಗಳೂರು ಬಿಡ್ತಿದ್ದ ಆಚೆಗೆ ಅವರು. 15 ದಿವಸ ಬೆಂಗಳೂರೇ. ಗಣಪತಿ ಪ್ರಾರಂಭ ಆದ 15 ದಿವಸ ಬೆಂಗಳೂರೇ. ರಾಜಾಜಿನಗರ, ತ್ಯಾಗರಾಜನಗರ, ಯಶವಂತಪುರ, ಶೇಷಾದ್ರಿಪುರ, ಇಡೀ ಬೆಂಗಳೂರಿನೆಲ್ಲ ಸುತ್ತಬಿಡೋರು. ಮಧ್ಯಾಹ್ನ ಇಲ್ಲಿ ರಾಜಾಜಿನಗರದ ಕಥೆ ಮಾಡೋರು, ಸಾಯಂಕಾಲ ಆಗಲಿ ಮಲ್ಲೇಶ್ವರಕ್ಕೆ ಹೋಗೋರು, ಮಲ್ಲೇಶ್ವರದಿಂದ ಆಗಲಿ ತ್ಯಾಗರಾಜನಗರಕ್ಕೆ ಹೋಗೋರು, ತ್ಯಾಗರಾಜನಗರದಿಂದ ತಿರುಗಿ ಮತ್ತೆ JP ನಗರಕ್ಕೆ ಬರೋರು, ಹನುಮಂತ ನಗರಕ್ಕೆ ಬರೋರು, ಜಯನಗರಕ್ಕೆ ಹೋಗೋರು. ಇಡೀ ಬೆಂಗಳೂರನ್ನೇ ಸುತ್ತಬಿಡೋರು ಸರ್. ಒಂದು ದಿವಸಕ್ಕೆ 5 ಕಥೆ, 4 ಕಥೆ. ಏನು ಬದುಕ್ತಾನೆ ಮನುಷ್ಯ? ಅದು ಹಾಡ್ತಿದ್ದಲ್ಲಿ ಬ್ರಾಹ್ಮಣರಲ್ಲಿ ಏನಾಗುತ್ತೆ ಅಂದರೆ, ಅವರಲ್ಲಿ ಹಾಡುಗಾರಿಕೆಯಲ್ಲಿ ಹಿಡಿತಾ ಇರುತ್ತೆ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ಇಷ್ಟಲ್ಲಿ ಇರ್ತಾರೆ ಅವರು. ನಂಬಿ ಕೆಟ್ಟವರಿಲ್ಲವೋ ಅಂತೀವಿ ನಾವು. ಅವ್ರು ಯಾಕಂತ ಗ್ರಾಚಾರ ಅವರಿಗೆ ಯಾಕ್ರಿ ಅಂತಾರೆ? ಆ ಥರ ಜಾಣತನ ಇರಲಿಲ್ಲ ಅವರಿಗೆ. ಜನಗಳ ಮೆಚ್ಚಕ್ಕೋಸ್ಕರ ಏನು ಮಾಡೋರು, ಏಕ್ದಮ್ ಪಂಚಮಕ್ಕೆ ಹೊಟ್ಟೋದ್ರೆ ಇರ್ತದ ಇದೆ. ಏನು ಸ್ವಾಮಿ, 5 ಕಥೆ ಮಾಡೋದು ಅಂದ್ರೆ ಏನು ಹುಡುಗಾಟನ? ಏನು ಸಿನಿಮಾ ಒಂದು ನಾಟಕ ಕೆಟ್ಟೋಯ್ತಾ? ಡೈಲಾಗ್ ಆಡಿ 10 ಕಡೆಗೆ ಹೋಗೋಣ ಅನ್ನೋಕ್ಕೆ. ಏನು ಸ್ವಾಮಿ, ಹಾಗೆ ಮಾಡಿ ಜರ್ಜರಿತರಾಗ್ಬಿಟ್ರು. ದೇಹದಲ್ಲಿ ಶಕ್ತಿ ಹೊರಟೋಯ್ತು, ಪ್ರಾಣ ಇಲ್ದಂಗೆ ಆಗೋಯ್ತು. ಆಮೇಲೆ ನರಗಳ ದೌರ್ಬಲ್ಯ ಶುರುವಾಯಿತು. ನಿಂತು ಕತೆ ಮಾಡಬೇಕಲ್ಲ. 2.5 hours ಕಂಟಿನ್ಯೂಸ್ ಆಗಿ ಇಲ್ಲಿ ಕತೆ ಮುಗಿಸ್ಬೇಕು. ಅಲ್ಲೇ ಬ್ಯಾಗ್ ತಗೊಂಡು ರೆಡಿ, ಆಟೋ ಕಾರು ಸೀದಾ ಮಲ್ಲೇಶ್ವರ, ಅಲ್ಲಿ ಮುಗಿಸ್ಕೊಂಡು ಇನ್ನೊಂದು ರಾಜಾಜಿನಗರ, ಹಿಂಗೆ ಓಟ. ಆಮೇಲೆ ಹೊರಗಡೆ ಬತ್ತಿ ತುಮಕೂರು, ಹಾಸನ, ಅರಸೀಕೆರೆ, ಹಿರಿಯೂರು, ಚನ್ನರಾಯಪಟ್ಟಣ, ಹೊಳೆ ನರಸೀಪುರ. ಆಮೇಲೆ ಅವು ನನ್ನ ಕೈಯಲ್ಲಿ ದುಡ್ಡು ಕೊಡೋರು. ಮೈಸೂರಿಗೆ ಕಥೆ ಮಾಡಿದ್ರೆ ಧನ್ವಂತರಿ ರಸ್ತೆ ಅಂತ, ಅಲ್ಲಿ ಮೈಸೂರಲ್ಲಿ KR ಹಾಸ್ಪಿಟ್ಲ್ ಇದೆಯಲ್ಲ, ಆ KR ಹಾಸ್ಪಿಟ್ಲ್ ಮುಂದ್ಗಡೆ ಧನ್ವಂತರಿ ರೋಡ್ ಅಂತ,
ಬಿ ದೇವೇಂದ್ರಪ್ಪನವ್ರ ಹೆಸರನ್ನು ನಾವು ಜ್ಞಾಪಿಸ್ಕೊಳ್ಳೇಬೇಕು. ಯಾಕೆಂದರೆ ಅವರು ತಳ ಸಮುದಾಯದ ನಾಯಕ ಸಮಾಜದಲ್ಲಿ ಹುಟ್ಟಿದವರು. ಅವರು ಯಾರು? ಬಿ ದೇವೇಂದ್ರಪ್ಪ, ಆಸ್ಥಾನ ವಿದ್ವಾನ್, ಸಂಗೀತ ರತ್ನ, ಸಂಗೀತ ಪಯೋನಿಧಿ, ಸಂಗೀತ ಸಾಗರ ಅವರು. ಬಿ ದೇವೇಂದ್ರಪ್ಪನವರು ಅಂದರೆ ಯಾವಾಗಲೂ ಮಾರುತಿ 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 ಅನ್ನೋರು. ಒಂದು ನಿಮಿಷನೂ ಮಾರುತಿಯಿಂದ ಇರ್ತಿರ್ಲಿಲ್ಲ. ಯಾವಾಗಲೂ ಮಾರುತಿ ನಾಮದ ಅನುಸಂಧಾನ ಅವ್ರದ್ದು. ನಮ್ಮ ಗುರುಗಳಿಗೆ ಗುರುಗಳವರು. ಗುರುರಾಜನಾಡವರು ಸಂಗೀತದಲ್ಲಿ ಗುರುಗಳು ಬಿ ದೇವೇಂದ್ರಪ್ಪನವರು, ಮೈಸೂರಿನವರು. ಅಲ್ಲಿ ಪ್ರತಿ ವರ್ಷ ರಾಮೋತ್ಸವ ಆಗೋದು ಅವ್ರ ಮನೆಯಲ್ಲೇ 9 ದಿವಸ. ನನ್ನ ಅಲ್ಲೇ ಕರೆಸಿ ಕತೆ ಮಾಡಿಸಿದ್ದವರು. ಬರೋ ಆರಂಭದಲ್ಲಿ ಬರೋ ಇಲ್ಲಿ ಬರೋ ಕರ್ಕೊಂಡೋಗಿ ನಿಲ್ಲಿಸಿ, ದೇವೇಂದ್ರಪ್ಪನವ್ರ ಕಾಲಿಗೆ ಬೀಳಿಸಿ ನಿಲ್ಲಿಸಿ ಕತೆ ಮಾಡಿಸಿದ್ರು ನನ್ನ. ಅಲ್ಲಿಂದ ಏನು ಮಾಡೋರು, ರಾತ್ರಿ ದುಡ್ಡ ಪ್ರೇಮ್ ಅಂತ ಹೋಟ್ಲಿತ್ತಲ್ಲಿ, ಈಗ ದಾಸ್ ಪ್ರಕಾಶ್ ಅಂತ ಹೋಟ್ಲಿತ್ತಲ್ಲಿ, ತೆಗೆದ್ಬಿಟ್ಟು ಅವ್ರೇನೋ ಅದೀಗ ಆ ದಾಸ್ ಪ್ರಕಾಶ್ ಹೋಟ್ಲ್ ಎದುರುಗಡೆ ಜಯಪ್ರದ ಅಂತ ಟಾಕೀಸ್ ಇದೆ. ಆ ಪಕ್ಕದಲ್ಲಿ ಹೋಟೆಲ್ ಪ್ರೇಮ್ ಅಂತ ಇತ್ತು. ಆ ಪ್ರೇಮಲ್ಲೇ ಇರ್ತಿದ್ವಿ ಇವರು, ನಮ್ಮ ಗುರುಗಳು. ನಾನು ಅಲ್ಲೇ ಇರ್ತಿದ್ದೆ. ಓದೋರೆಲ್ಲ ಅಲ್ಲೇ. ಅದಕ್ಕೆ ಬಿ ಪಿ ರಾಜಮ್ಮ ಇರ್ಬೋದು, ಕನಕದಾಸ ಇರ್ಬೋದು, ಎಲ್ಲ ಅಲ್ಲೇ ರೂಮ್ ನಮಗೆ. ಅಲ್ಲಿ ನನಗೇನು ಮಾಡೋರು, ರಾತ್ರಿ ಹೊತ್ತು ಕತೆ ಮುಗಿದ್ಮೇಲೆ ಬಾರೋ ಇಲ್ಲಿ ಅಂತ ಹೇಳಿ ದುಡ್ಡು. ಈಗಲೂ ಮೊನ್ನೆ ಶೀಲಾ ನಾಯ್ಡು ನನಗೆ ಇಲ್ಲಿದೆ ವಾಪಸ್ಸಲ್ಲಿ. ಅವ್ರು ಬರೋದು ಲೆಟ್ರ್ ಇದೆ ಸರ್ ನನ್ನ ಹತ್ರ, ಇಲ್ಲಿದೆ. ಅವ್ರು ಬರೆದವ್ರೆ, ಲಕ್ಷ್ಮಣ್ ದಾಸನ ಕೈಲಿ 1000 ರೂಪಾಯಿ ಕಳಿಸ್ತಾ ಇದ್ದೀನಿ, ಇದನ್ನು ತೊಗೊಂಡು ನೀನು ಸಂಸಾರ ನೋಡ್ಕೊತಾ ಇರು, ನಾನು ಆಮೇಲೆ ಬರ್ತೀನಿ, ಮಾತಾಡಿಸ್ತೀನಿ ಅಂತ ಪತ್ರ ಬರೆದಿರೋದು ಇದೆ ನನ್ನ ಹತ್ರ. ಅವಳು ಪ್ರೀತಿಗೋಸ್ಕರ ನನಗೆ ನೋಡು ನಿಮ್ಮ ಮೇಲೆ ಹೆಂಗೆ ಬರೆದಿದ್ದಾರೆ ನಮ್ಮಪ್ಪ ಅಂತ ಹಾಕಿದಾಳು, ಮೊನ್ನೆ ಕಳಿಸಿದಾಳು ನನಗೆ. ನನ್ನ ಕೈಲಿ ದುಡ್ಡು ಕಳಿಸೋರು, ನನ್ನ ಕೈನಲ್ಲಿ ಬಟ್ಟೆ ಕಳಿಸೋರು, ಮಕ್ಕಳಿಗೆ ಅವಳಿಗೆ ಎಲ್ಲ ಬಟ್ಟೆ ತೊಗೊಂಡು ಕೊಟ್ಬಿಡೋ. ನಾನೇನು ಮಾಡಿವೆ, ರಾತ್ರಿ ಬಸ್ ಹತ್ಕೊಂಡು ಮೈಸೂರಿನಲ್ಲಿ ಮೆಜೆಸ್ಟಿಕ್ನಲ್ಲಿ ಇಳಿದು, ಅಲ್ಲೇ ಹತ್ರ ಅಲ್ಲ, ಕಪಾಲಿ ಟ್ಯಾಕ್ಸ್ ಹತ್ರ ಹೋಗ್ಬಿಟ್ಟು ಮನೆಗೆ ಬಾಗಿಲು ತಟ್ಟಿ ಎಬ್ಬಿಸ್ಬಿಟ್ಟು ಕೊಟ್ಬಿಟ್ಟು ಸೀದಾ ಬೆಳಗಿನ ಜಾವ ಆಗಲೇ ತುಮಕೂರಿಗೆ ಬಂದ್ಬಿಡಿ. ಸರ್ ನಾನು ಮಲಗ್ತಿದ್ದೆ ಕಡಿಮೆ ಸರ್ ಅವಾಗ. ನನ್ನ ಹಗಲು ರಾತ್ರಿಗಳು ನಾನೇ ಮಾಡ್ಕೊಳ್ತಿದ್ದವನು ಸರ್. ನಾನು ಮಲ್ಕೊಂಡಾಗ ರಾತ್ರಿ ಎದ್ದಾಗ ಆಗಲು ಸರ್. ಸತ್ಯ ಸರ್ ಇದು. ಇದು ತುಂಬಿದ ಇದು ಪ್ರಸಾರವಾಹಿನಿ, ಸುಳ್ಳು ಹೇಳಲ್ಲ ನಾನು. ನನ್ನ ಹಗಲು ರಾತ್ರಿಗಳನ್ನು ನಾನೇ ಮಾಡ್ಕೊಂಡು ಕತೆ ಹಾಕಿದ್ದೀವಿ ಸುಳ್ಳಿದೆ. ನಾನು ಮಲ್ಕೊಂಡಾಗ ರಾತ್ರಿ ಎದ್ದಾಗ ಆಗಲು, ರಾತ್ರಿ ಎಲ್ಲ ಸಂಚಾರ, ಬೆಳಿಗ್ಗೆ ಎಲ್ಲ ಆಫೀಸು, ಹಂಗೆ ಬದುಕಿದೆ ನಾನು. ಆದರೂ ದೇವರು ನನ್ನ ಇನ್ನೂ ಬದುಕಿಸಿದ್ದಾನೆ. ಯಾಕೆಂದರೆ ಅದೇ ಈ ಕಲೆ, ಸಂಗೀತ, ಸಾಹಿತ್ಯ, ನಾಟಕ, ಇಂಥವ್ರ ಸ್ನೇಹ. ಸರ್ಕಾರ ನನಗೆ ಪ್ರೋತ್ಸಾಹ ಕೊಡ್ತೇ ಹೊರತು ನೀನು ಬೇಡ ಅಂತ ಹೇಳಿಲ್ಲ. ಯಾರು ನಮ್ಮ ಬಂದು ಆಫೀಸರ್ಸ್ ಎಲ್ಲ ಅಷ್ಟೇ, ಹೋಗೋ ಅನ್ನೋರು. ನನ್ನ ತಾಳ ಚೀಟಿಗೆಲ್ಲ ಆಫೀಸಲ್ಲಿ ಇಟ್ಕೊಂಡಿರುವೆ ನಾನು. 4 ಗಂಟೆಗೆ ಹತ್ಬಿಡುವೆ ಬಸ್ಸು. ಅರಸೀಕೆರೆ, ಶಿವಮೊಗ್ಗ, ಸಾಗರ, ಅವಾಗೆಲ್ಲ ಪ್ರೈವೇಟ್ ಬಸ್ಸುಗಳು. ಎಷ್ಟೋ ಸಲ ಇಳಿತೀನಿ ಅಂತ ಹೋಗಿ ಬಿದ್ದಿರೋದು ಉಂಟು ನಾನು. ಎಕ್ಸ್ಪ್ರೆಸ್ಗಳು ಇಳಿಸಿರ್ಲ್ವಲ್ಲ, ಅದೆಲ್ಲ ಅವುಗಳು ಆಗಿದೆ. ಅವ್ನು ಬದುಕಿದ್ದೀನಿ, ಅದ್ರಲ್ಲಿ ನಾನು ಬದುಕಿದ್ದೀನಿ. ಹೀಗೆ ನಮ್ಮ ಬದುಕು ಸರ್. ಏನಿಲ್ಲ, ಅರಸೀಕೆರೆಯಿಂದ ಬರ್ತಾ ಇದ್ದೆ. ನನ್ನ ಜೊತೆಲಿ ತಬಲಾ ನುಡಿಸೋ ಪ್ರಭಾಕರ ಅಂತ ಇದ್ದ, ಭಾಳ ದೊಡ್ಡ ಚಾಂಪಿಯನ್ ಸರ್ ತಬಲಾದಲ್ಲಿ. ಅವನು ನಮ್ಮ ಗುರುಗಳಿಗೆ ಅವನೇ ಬೇಕು, ಇನ್ಯಾವನು ಒಪ್ತಿರ್ಲಿಲ್ಲ ಅವರು. ಮೈಸೂರಿಗೆ ಬಂದರೆ ಸಾಯಿನಾಥ ಅಂತ ಇದ್ದ, ಮೊನ್ನೆ ಸತ್ತೋಗ್ಬಿಟ್ಟ ಅವನು, ಆಕಾಶವಾಣಿಲಿದ್ದ ಸಾಯಿನಾಥ ಅಂತ. ಅವ್ರ ಮಕ್ಳಿಗೆ, ಇಬ್ಬರು ಹೆಣ್ಮಕ್ಳಿಗೆ ಕ್ಲಾರಿನೆಟ್ ನುಡಿಸ್ತಾರೆ ನೋಡಿ ಯೂಟ್ಯೂಬಲ್ಲಿ, ಅವರಪ್ಪ ಅವನು. ಆ ಮೈಸೂರು ಭಾಗಕ್ಕೆ ಹೋದರೆ ಸಾಯಿನಾಥ ನಮ್ಮ ಗುರುಗಳಿಗೆ, ತುಮಕೂರು ಕಡೆಗೆ ಬಂದುಬಿಟ್ರೆ ಪ್ರಭಾಕರ. ಏನು ಸರ್ ಅವನು ತಬಲಾ ನುಡಿಸಿದ್ದು. ಅವನು ನಾನು ಕತೆ ಮುಗಿಸ್ಕೊಂಡು ಬರ್ತಾಯಿದ್ವಿ. ನಮ್ಮ ಮಲ್ಸಂದ್ರ ಅಂತ ಊರಲ್ಲಿ ಇಳಿಬೇಕು ನಾನು. ಇಳಿದು 1 ಕಿಲೋಮೀಟ್ರ್ ಊರೊಳಗೆ ನಡ್ಕೊಂಡು ಹೋಗ್ಬೇಕು ನಾನು. ಊರೊಳಗೆ ಇದ್ದಿದ್ದು ಮನೆ 1 ಕಿಲೋಮೀಟ್ರ್ ರಸ್ತೆಯಿಂದ ಊರೊಳಕ್ಕೆ. ಅವಾಗ ಬರೀ ಹೊಲ, ಆ ಕಾಡು ದಾರಿ. ಅಲ್ಲಿ ಶುರು ಮಾಡಿದ್ದು ಒಂದು ಪದ ಮನೆ ತ ಮುಗಿಸುವೆ ನಾನು. ಆಡ್ಕೊಂಡು ಹೋಗಿ ಅದಕ್ಕೆ ಅಲ್ಲ, ನೋಡ್ಕೊಂಡು ಹೋಗಿವೆ. ರಾತ್ರಿ ಅಕೋರಾತ್ರಿ 3 ಗಂಟೆ 4 ಗಂಟೆಲಿ ಬಂದು ಇಳಿವೆ. ಅಲ್ಲಿ ಒಂದ್ಸಲಿ ಏನಾಗ್ಬಿಟ್ಟಿದೆ, ಮಳೆ ಬಿದ್ದುಬಿಟ್ಟಿದೆ, ದಡ 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 ಅಂತ ಮಳೆ. ಬಸ್ಸು ನಿಂತಿದೆ ಅಂತ ತಿಳ್ಕೊಂಡು ಕೆಳಗೆ ಕೇಳಿದ್ಬಿಟ್ಟೆ, ದುಮುಕ್ಬಿಟ್ಟಿದ್ದೀನಿ. ದುಮುಕಿದ್ದ ಎಲ್ಲಿಗೆ ಅಂದರೆ ನೀರಿಗೆ. ಇದು ಸತ್ಯವಾದ ಮಾತು ಸ್ವಾಮಿ. ನೀರಿಗೆ ಧುಮುಕ್ಬಿಟ್ಟೆ. ನೀರು ನನ್ನ ಬಚಾವ್ ಆಗ್ಬಿಡ್ತು. ಆಯ್ತು, ಇಲ್ಲಾಂದ್ರೆ ಗೋವಿಂದ ಅವತ್ತಲೇ. ನಾನು ಇದು ನಡೆದಿದ್ದು 1983 ಇಸ್ವಿಲಿ, 83. ನಮ್ಮ ಗುರುಗಳು ಸಾಯಕ್ಕೆ 1 ವರ್ಷ ಹಿಂದೆ ಇಂಥ ಘಟನೆಗಳಾಗಿದೆ. ಸೀಮೆಎಣ್ಣೆ ಕೃಷ್ಣಯ್ಯನ ನಾನು ಮರೆಯೋಕ್ಕೆ ಆಗಲ್ಲ ಸರ್. ಅವನು ನನ್ನ ಜೀವನದಲ್ಲಿ ಆಪ್ತರಕ್ಷಕ ಅವನು. ನಾನು ಇಲ್ಲಿ ಬೆಟ್ಟ ಇದೆ ಸರ್, ಹತ್ಯಾಳ್ ನರಸಿಂಹಸ್ವಾಮಿ. ಈಗ ಮೇಲಕ್ಕೆಲ್ಲ ಈಗ ಬಸ್ ಹೋಗ್ತದೆ, ಕಾರ್ ಹೋಗ್ತವೆ ಎಲ್ಲ. ಅವಾಗ ಏನಿಲ್ಲ, ಕಾಡು ಹತ್ತೆ ಹೋಗ್ಬಿಟ್ಟು ಮೇಲಕ್ಕೆ. ನಾನು ಹೇಳ್ತಿರೋದು 82 ಇಸ್ವಿನಲ್ಲೇ. ಅವಾಗ ಅವನು ಕಿಂಗು ಇಲ್ಲಿಗೆ. ನಾನು ಏನು ಮಾಡಿದ್ದೀನಿ ಸರ್, 7-7:30 ಗಂಟೆ ಕತ್ಲು ಜಿಯೋ ಅಂತದೆ ರಾತ್ರಿ. ನಾನು ನಮ್ಮ ರಾಮನಾಥ್ ಅನ್ಮೇಷನ್ ಅಂತ ಹಾರ್ಮೋನಿಯಮು, ಪ್ರಭಾಕರನೇ ತಬಲ, ಇಳಿದ್ಬಿಟ್ವಿ. ಹಾರ್ಮೋನಿಯಮು ಡಬಲ್ ಹಾರ್ಮೋನಿಯಮು ಹೊತ್ಕೋಬೇಕಲ್ಲ, ಹೊತ್ಕೊಂಡ ಮೇಲಕ್ಕೆ ಬೆಟ್ಟ ಹತ್ಬೇಕು. ಏನಪ್ಪ ಮಾಡೋದು ನಾವು? ಅವ್ರ ಮೇಷ್ಗಾಗಲೇ 70 ವರ್ಷ. ನಾನು ನನ್ನ ಕೈನಲ್ಲ ಹುಡುಗ. ಏನು ಬೆಟ್ಟ ಹತ್ತೋ ಸುಮ್ಮನೆ ನಾವು ಹತ್ಯಾಳ್ ನರಸಿಂಹಸ್ವಾಮಿ ಬೆಟ್ಟ. ಕೃಷ್ಣೇ ಅದು ಎಲ್ಲಿದ್ನೋ ಸರ್ ಬಂದ್ಬಿಟ್ಟ. ಅಷ್ಟೊಂದು ಕಾಲ ಚಿಕ್ಕನಾಗಲೇ ಕತೆ ಮಾಡ್ತಿದ್ನಲ್ಲ ನಾನು.
ಏನವ ಅಂದ, ಈ ನಿಂಗೆ ಏನವ, ಏಯ್ ಬಾರಯ ನಾನಿಲ್ವಾ ನಡಿ ಎದ್ಗಂತೀನಿ ಹಾರ್ಮೋನಿಯಂ ಹೊತ್ಕೊಂಡು ನನ್ನ ಜೊತೆಲಿ ಬಂದ ಸರ್. ಬೆಟ್ಟಕ್ಕೆ ಬಂದು ಕಥೆಯವ್ರಿಗೂ ಕೂತಿದ್ದು, ಕತೆ ಮುಗಿಸಿ ನಮ್ಮ ತಿರ್ಗಿ ಅವಾಗೆಲ್ಲ ಲಾರಿ ಬಸ್ಗಳಿಲ್ಲ ಅಷ್ಟೊತ್ತಿನಲ್ಲಿ, ಲಾರಿ ಎತ್ಸಿ ಕಳಿಸಿ ಅವನು ಲಾರಿ ಎತ್ಕೊಂಡು ಈ ಊರಿಗೆ ಬಂದ. ಮರೆಯೋಕ್ಕಾಗಲ್ಲ ಅವನು, ನಾನು ಜೀವನದಲ್ಲೇ ಮರೆಯೋಕ್ಕಾಗಲ್ಲ. ಗುರುರಾಜ ನಾಯ್ಡು ತೀರ್ಕೊಂಡಿದ್ದೇ ಒಂದು ವಿಚಿತ್ರ. ಅವರು ಹಿರಿಯೂರಿನಲ್ಲಿ ಪ್ರತಿ ರಾಮೋತ್ಸವ ಕತೆ ಮಾಡ್ತಾಯಿದ್ರು. ಏಪ್ರಿಲ್ ತಿಂಗಳಲ್ಲಿ ರಾಮೋತ್ಸವ ಬರೋದು, ಕತೆ ಮಾಡ್ತಿದ್ರು. ಅವ್ರ ಕಥೆ ಆದಮೇಲೆ ನನ್ನ ಕತೆ ಇರೋದು. 3 ದಿವಸ ಅವ್ರ ಕತೆ ಮಾಡೋರು, 4ನೇ ದಿವಸ ನನ್ನ ಕತೆ. ಅವರು ಕತೆ ಮಾಡಿ 3ನೇ ದಿವಸ ಮುಗಿಸ್ಕೊಂಡು ಸೀದಾ ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಿಗೆ ಬಂದು ಅವತ್ತು ಏಪ್ರಿಲ್ 4 ಮಂಡ್ಯಕ್ಕೆ ಬಂದರು. ಮಂಡ್ಯದಲ್ಲಿ ರಾಮೋತ್ಸವ, ಸತ್ಯ ಇಂಡಸ್ಟ್ರೀಸ್ ಅಂತ ಇದೆ ಮಂಡ್ಯದಲ್ಲಿ. ಆ ಬ್ರಿಡ್ಜ್ ದಾಟಿ ಆ ಕಡೆ ಒಳಗಡೆ ಹೋದರೆ ಇದೆ, ಅಲ್ಲಿ ಅವ್ರು ಕರೆಸ್ತಾ ಇದ್ದಿದ್ದು ಅವ್ರನ್ನ ರಾಮೋತ್ಸವಕ್ಕೆ. ಕತೆ ಮಾಡಿದ್ದಾರೆ. ಊಟಕ್ಕೆ ಹೋಳಿಗೆ ಊಟ ಎಲ್ಲ ರೆಡಿಯಾಗಿದೆ. ಹಾರ್ಮೋನಿಯಂ ಶಿವರಾಮ್ ಅಂತ ಇದ್ದವ್ರ ಜೊತೆ ಹಾರ್ಮೋನಿಯಂ ನುಡ್ಸೋರು. ಭಾಳ ಚಕ್ರವರ್ತಿ ಸರ್ ಶಿವರಾಮ್ ಅಂದರೆ, ಅಯ್ಯೋ ದೊಡ್ಡ ಹಾರ್ಮೋನಿಯಂ, ಅದು ಬರೀ ಡಬಲ್ ಹಾರ್ಮೋನಿಯಂ. ಈಗ 8 ವಾದ್ಯ ನುಡಿಸ್ದಂಗೆ ಆಗೋದು ಅವ್ನು ನುಡಿಸೋದು. ಅದು ಏನು ಬಿದ್ದು ಹೋಗ್ತಿತ್ತೋ ಗೊತ್ತಿಲ್ಲ. ಕೀಬೋರ್ಡ್ ಅದರಲ್ಲೇ ಕೇಳಿಸೋದು, ಎಲ್ಲ ವೈಲಿನು ಅದರಲ್ಲೇ ಕೇಳಿಸೋದು, ಕ್ಲಾರಿನೆಟು ಅದರಲ್ಲೇ ಕೇಳಿಸೋದು. ಅಷ್ಟು ಅದ್ಭುತವಾದ ಹಾರ್ಮೋನಿಯಂ ಅದಕ್ಕೆ ಅವನು. ಅವ್ರಿಗೆ 45 ರೂಪಾಯಿ ಕೊಡ್ತಿದ್ದೀವಯ್ಯ, ಕಂಜೂಸು ನಮ್ಮ ಗುರು. ದುಡ್ಡು ಕೊಡ್ತಿರಲಿಲ್ಲ ಯಾರಿಗೂ, 45 ರೂಪಾಯಿ ಕೊಡ್ತಿದ್ವಿ ಸರ್. ಇವಾಗ ಆಗಿನ ಕಾಲಕ್ಕೆ 1000 ರೂಪಾಯಿ ತೊಗೊತೀವಿ. 800 ರೂಪಾಯಿ 1000 ಆವಾಗ. ನಾನು ಹೇಳ್ತಿರೋದು 70 ಒಂದು ಕಾರ್ಯಕ್ರಮಕ್ಕೆ. ಅದು ಈಗ 8 ಲಕ್ಷ. ಆ ಸಂಭಾವನೆ ಆಗಿನ ಕಾಲಕ್ಕೆ ಅದೇ ದೊಡ್ಡದು. ಗುರುರಾಜ ನಾಯ್ಡು ಬಿಟ್ಟರೆ ಯಾವನು ತೊಗೊತಿರ್ಲಿಲ್ಲ ದುಡ್ಡು ಅಷ್ಟು. ಹರಿಕತೆಗೆ ಮಾರ್ಕೆಟ್ ತಂದವರೇ ಗುರುರಾಜ ನಾಯ್ಡು. ನಾವೆಲ್ಲ 100 ರೂಪಾಯಿಗೆ ಹೋದವು ಅವ್ರ ಕಾಲದಲ್ಲಿ, ಅವ್ರು 800 ರೂಪಾಯಿ. ಹಂಗೆ ನಡೀತಿತ್ತು ಸರ್ ಅವ್ರದ್ದು. ಅಂಥ ವಿದ್ವಾಂಸ ಅವರು. ಆಮೇಲೆ ಏನಾಯ್ತು, ಮಂಡ್ಯದಲ್ಲಿ ಬಂದರು, ಕತೆ ಮುಗೀತು, ತಲೆ ಬಾಚ್ಕೊತಿದ್ರು, ಬಾಚಣಿಗೆ ತೆಗೆದು ಹಿಂಗೆ ತಲೆ ಬಾಚ್ಕೊತಿದ್ದಾರೆ. ರಪ್ ಅಂತ ಬಿದ್ದುಬಿಟ್ರು ಕೆಳಗಡೆ, ಸ್ಟ್ರೋಕ್ ಕೊಡ್ಬಿಡ್ತು. ನಾಲಿಗೆಗೆ, ಕೈಗೆ, ಕಾಲಿಗೆ ಸ್ಟ್ರೋಕ್ ಕೊಡ್ಬಿಡ್ತು. ಹಿಂಗೆ ಬಿದ್ದುಬಿಟ್ರು. ಅವ್ರನ್ನ ಎತ್ಕೊಂಡು ಸೀದಾ ಬೆಂಗಳೂರಿಗೆ ಕಾರ್ನಲ್ಲಿ ಹಾಕ್ಕೊಂಡು ಬಂದು, ಈ ಚಾಮರಾಜಪೇಟೆಯಲ್ಲಿ ಒಂದು ನರ್ಸಿಂಗ್ ಹೋಮ್ ಇದೆ ಸರ್, ಅದ್ರ ಬಾಯಿನಲ್ಲಿ ಮರ್ತೋಗಿದ್ದು, ಅಲ್ಲಿಗೆ ಸೇರಿಸೋದು. ಗಾಯನ ಸಮಾಜ ಇದೆಯಲ್ಲ, ಗಾಯನ ಸಮಾಜದ ಪಕ್ಕ ಒಂದು ನರ್ಸಿಂಗ್ ಹೋಮ್ ಇದೆ, ಅದು ಹೆಸರು ಎಂಥದ್ದು ಮರ್ತುಬಿಟ್ಟಿದ್ದೀನಿ ನನಗೆ. ಅಲ್ಲಿಗೆ ಬಂದು ಅಡ್ಮಿಟ್ ಮಾಡಿದ್ರು. ಒಂದು 8 ದಿವಸ ಇದ್ರು ಅಷ್ಟೇ. 8 ದಿವಸ ಹೋಗಿ ನಾನು ಹೊಟ್ಟೋದೆ. ಅಷ್ಟೊತ್ತಿಗಾಲೇ ಮಾತಾಡೋಕ್ಕಾಗ್ತಿರಲಿಲ್ಲ. ಯಾವ ಬಂದೆ ಅಂದರು. ನಿರಗ್ರವಾಗಿ ಮಾತಾಡ್ತಿದ್ದು ನಾಲಿಗೆ ಸ್ತಬ್ಧವಾಗಿ ಹೋಗ್ಬಿಡ್ತು ಸರ್. ಹೇಳ್ಕೊಂಡ್ರೆ ಹೇಳೋಕ್ಕಾಗಲ್ಲ ಬಿಡಿ. ಅದು ಈ ಮನುಷ್ಯ ಹಿಂಗ, ವಿವೇಕಾನಂದ ಇಂಥ ಸ್ಥಿತಿನ ಮಮ್ಮೆಲ್ಲ ಮರುಬಿಟ್ವಿ ನಾವೆಲ್ಲ. ಗಳಗಳ ಅಂತ ಹತ್ಬಿಟ್ಟೆ ನಿಂತ್ಕೊಂಡು ನಾನು. ಆಯಿತು, ಆಗೆಲ್ಲ ಉಳಿಸ್ಕೊಳಕ್ಕಾಗಲಿಲ್ಲ. ಹೋದರು. ಅವ್ರ ಶವಯಾತ್ರೆ ನಡೀತು ನೋಡ್ಬೇಕಾಯ್ತು. ಯಾವ ಮಂತ್ರಿದು ನಡೆಯಲ್ಲ ಹಂಗೆ. ಬಳೆಪೇಟೆ ಎಲ್ಲ ಸುತ್ತಾಡಿಸ್ಕೊಂಡು, ರಂಗಸ್ವಾಮಿ ಗುಡಿ ಸುತ್ತಾಡಿಸ್ಕೊಂಡು, ತುಳಸಿ ತೋಟ ದಾಟ್ಕೊಂಡು, ರೈಲ್ವೆ ಸ್ಟೇಷನ್ ಮುಂದಾಸಿ ತಂದು, ಈಗ ಇದೆಯಲ್ಲ ಟಾಕೀಸ್ ನಿಂತೋಗೈತೆಲ್ಲ, ಯಾವುದಪ್ಪ ಅದು ಈಗ, ಉಮಾ ಥಿಯೇಟ್ರಲ್ಲಮ್ಮ, ಅಲ್ಲಿ ನಾ ಎಂಟ್ರೆನ್ಸಿಂದ ಒಳಗೆ ಬರ್ತೀವಲ್ಲ, ಒಳಗೆ ಕತ್ಕಡೆಗಿದೆಯಲ್ಲ ಟಾಕೀಸು, ಅಲ್ಲ ಎಂಟ್ರೆನ್ಸಿಂದ ಒಳಗೆ ಬರ್ತೀವಲ್ಲ ಸರ್, ಈಗಿಲ್ಲ, ಮುಚ್ಚಿಬಿಟ್ಟಿದ್ದಾರೆ. ಅಲ್ಲೊಂದು ಸ್ಮಶಾನ ಇದೆ ಮುಂದ್ಗಡೆ. ಈಗಲೂ ಇದೆ. ಇಲ್ಲ ಸಮಾಧಿ ಇಲ್ಲ ಸರ್. ಯಾರು ಮಾಡೋರು ಯಾರು? ಯಾವ ಸರ್ಕಾರದವರು ಗಮನ ಹರಿಸ್ತಿಲ್ಲ, ಯಾರು ಗುರುರಾಜ ನಾಯ್ಡುನೇ ಯಾವುದು ಎಲ್ಲ ಅವ್ರ ನೆನಪೇ ಇಲ್ಲ. ಆದ್ರೂ ಅವಳು ದೊಡ್ಡ ಮಗಳು ಏನು ಮಾಡಲು, ಶೋಭಾ ನಾಯ್ಡು ಅಂತ ಇದ್ಲಲ್ಲ, ಅವಳು ಸತ್ತೋದ್ಲು. ಇನ್ನು ನರೇಂದ್ರ ಬಾಬು ಅಂತ MLA ಇದ್ದ, ಈಗಲೂ ಇದ್ದಾನೆ ನರೇಂದ್ರ ಬಾಬು. ಅವ್ನು ಹಿಡ್ಕೊಂಡು ಇದು ಅಲ್ಲ, ಇದು ಇದೆಯಲ್ಲ ನಮ್ದು ಟಾಕೀಸ್, ಯಾವುದು ರಾಜಾಜಿನಗರ ನವರಂಗ್ ಟಾಕೀಸ್ ರೋಡ್ಗೆ ಗುರುರಾಜ ನಾಯ್ಡು ರಸ್ತೆ ಅಂತ ಹೆಸರಿಟ್ರು. ಈಗ ಅದನ್ನು ತೆಗೆದವ್ರೆ. ಈಗ ನಾನು ಯಾಕೋ ಮೊನ್ನೆ ನೋಡಿದೆ, ಆ ಹೆಸರೇ ಇಲ್ಲಪ್ಪ. ಅಲ್ಲಿ ಇಟ್ಟಿದ್ರು, ಕಾರ್ಪೊರೇಷನ್ ಇಟ್ಟಿದ್ರು. ಕಾರ್ಪೊರೇಷನ್ ಬೋರ್ಡ್ ಹೋಗಿದ್ದು ಏನೋ, ನಾನು ಬೇಕಾಗಿ ನೋಡಿದೆ ಮೊನ್ನೆ, ಇಲ್ಲ ಅದು. ಆ ಗುರುರಾಜ ನಾಯ್ಡು ರಸ್ತೆ ಅಂತ ಅದಕ್ಕೊಂದು ಹೆಸರಿಟ್ರು ಅಷ್ಟೇ. ಅದು ಬಿಟ್ಟರೆ ಗುರುರಾಜ ನಾಯ್ಡುಗೆ ಯಾವ ಅವಾರ್ಡ್ಗಳು ಆಗಲಿಲ್ಲ. ತಿಳ್ಕೋಬೇಕು ನೀವು. ರಾಜ್ಯೋತ್ಸವ ಅವಾರ್ಡ್ ಆಗಲಿಲ್ಲ, ನಾಟಕ ಅಕಾಡೆಮಿ ಅವಾರ್ಡ್ ಆಗಲಿಲ್ಲ. ಜನಗಳ ಅವಾರ್ಡ್ ಬಿಟ್ಟರೆ ಒಂದು ಅವಾರ್ಡ್ ಆಗಲಿಲ್ಲ. ಆ ಎಲ್ಲ ಅವಾರ್ಡ್ಗಳು ನನಗಾಯಿತು. ಗುರುರಾಜ ನಾಯ್ಡಿಗೆ ಬರಬೇಕಾದ ಏನೇನು ಅವಾರ್ಡ್ಗಳಿತ್ತೋ ಅವೆಲ್ಲವೂ ನನಗೆ ಬಂದ್ಬಿಡ್ತು.